ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಹಾಸನ ಸೊಲ್ಲಾಪುರ ರೈಲು ನಿಲುಗಡೆಗೆ ಕೇಂದ್ರ ರೈಲ್ವೆ ಇಲಾಖೆ ಆದೇಶ. ಇದರ ಚಾಲನೆಗೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಡಿಸೆಂಬರ್ 26ರಂದು ಚನ್ನರಾಯಪಟ್ಟಣಕ್ಕೆ ಆಗಮನ ಎಂದ ಶಾಸಕ ಸಿಎನ್ ಬಾಲಕೃಷ್ಣ. ತಾಲೂಕಿನ ಹಡೇನಹಳ್ಳಿ ಗ್ರಾಮದ ಗುಡ್ ಸಿಟಿಜನ್ ಸ್ಕೂಲ್ನಲ್ಲಿ ಶಾಲಾ ವಾರ್ಷಿಕೋತ್ಸವ ಆಚರಣೆ. ಶಿಕ್ಷಣದಷ್ಟೇ ಶಿಕ್ಷಣೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡುವ ಮೂಲಕ ತಾಲೂಕಿನಲ್ಲಿಯೇ ಉತ್ತಮ ಶಾಲೆ ಗುಡ್ ಸಿಟಿಜನ್ ಶಾಲೆ ಎಂದ ಶಾಸಕ ಬಾಲಕೃಷ್ಣ. ವಾರ್ಷಿಕೋತ್ಸವ ಉದ್ಘಾಟಿಸಿ ಹೇಳಿಕೆ. ಹಾಗೂ ಸಮಾಜಮುಖಿ ಕಾರ್ಯದಲ್ಲಿ ತೊಡಗುವ ಮೂಲಕ ಮನುಷ್ಯ ಸಾರ್ಥಕತೆ ಪಡೆಯಬೇಕು ಎಂದು ಚನ್ನರಾಯಪಟ್ಟಣ ಲಯನ್ಸ್ ಸೇವಾ ಸಂಸ್ಥೆಯ ಅಧ್ಯಕ್ಷ ಎ ಗಿರೀಶ್, ಲಯನ್ಸ್ ಸಂಸ್ಥೆಯ ಆರ್ಸಿ ಝೆಡ್ಸಿ ಭೇಟಿ ಕಾರ್ಯಕ್ರಮದಲ್ಲಿ ಹೇಳಿಕೆ. ಚನ್ನರಾಯಪಟ್ಟಣ ರೈಲು ನಿಲ್ದಾಣದಲ್ಲಿ ಹಾಸನ ಸೊಲ್ಲಾಪುರ ರೈಲು ನಿಲುಗಡೆ ಮಾಡುವಂತೆ ರೈಲ್ವೆ ಇಲಾಖೆಯು ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ಸೊಲ್ಲಾಪುರ ರೈಲು ನಿಲುಗಡೆಗೆ ಚಾಲನೆ ನೀಡಲು ಡಿಸೆಂಬರ್ 26ರಂದು ಚನ್ನರಾಯಪಟ್ಟಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಆಗಮಿಸಲಿದ್ದಾರೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಪಂಪ್ ಹೌಸ್ ಆವರಣದಲ್ಲಿ ಸೋಮವಾರದಂದು ಪುರಸಭೆ ವ್ಯಾಪ್ತಿಯಲ್ಲಿನ 15ನೇ ಹಣಕಾಸು ಮತ್ತು ನಗರೋತ್ಥಾನ ಯೋಜನೆಯಡಿ 1,09,00,000 ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಹಾಸನದಿಂದ ಸೊಲ್ಲಾಪುರಕ್ಕೆ ಮಂತ್ರಾಲಯ ಮಾರ್ಗವಾಗಿ ಹೋಗುವ ರೈಲು ಶ್ರವಣಬೆಳಗೊಳದಲ್ಲಿ ಮಾತ್ರ ನಿಲುಗಡೆಯಾಗ್ತಿತ್ತು. ಚನ್ನರಾಯಪಟ್ಟಣ ನಿಲ್ದಾಣದಲ್ಲಿ ನಿಲುಗಡೆ ಮಾಡುವಂತೆ ವರ್ಷಗಳಿಂದಲೂ ರೈಲ್ವೆ ಸಚಿವಾಲಯಕ್ಕೆ ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯರಾದ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರಾದ ಸಿಎನ್ ಮಂಜುನಾಥ್ ಹಾಗೂ ನಾನು ಪತ್ರ ಬರೆದು ಒತ್ತಾಯಿಸಿದ್ದು, ಅದರಂತೆ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಕ್ರಮ ಕೈಗೊಂಡು ರೈಲು ಚನ್ನರಾಯಪಟ್ಟಣ ನಿಲ್ದಾಣದಲ್ಲಿ ನಿಲುಗಡೆ ಮಾಡುವಂತೆ ಹೊಸದಾಗಿ ಇಲಾಖೆಯು ಆದೇಶ ಮಾಡಿದ್ದು, ಈಗ ಪ್ರಸಿದ್ಧ ಪ್ರವಾಸಿ ಕ್ಷೇತ್ರ ಮಂತ್ರಾಲಯಕ್ಕೆ ತೆರಳಲು ಈ ಭಾಗದ ಜನರಿಗೆ ಅನುಕೂಲವಾಗಲಿದೆ. ಡಿಸೆಂಬರ್ 26ಕ್ಕೆ ಬೆಳಗ್ಗೆ 11:45ಕ್ಕೆ ಚನ್ನರಾಯಪಟ್ಟಣಕ್ಕೆ ಸಚಿವ ಸೋಮಣ್ಣ ಆಗಮಿಸುವರು. ಕಾರ್ಯಕ್ರಮದ ನಂತರ ಸಚಿವರ ಭೇಟಿ ವೇಳೆ ಮಾರೇನಹಳ್ಳಿ ಬಳಿ ರೈಲ್ವೆ ಅಂಡರ್ ಪಾಸ್ ರಸ್ತೆಯ ಬಗ್ಗೆಯೂ ಗಮನ ಸೆಳೆಯಲಾಗುವುದು ಎಂದು ಹೇಳಿದರು. ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಪಂಪ್ ಹೌಸ್ ಆವರಣದಲ್ಲಿರುವ ಪೌರ ಕಾರ್ಮಿಕರ ಹಾಲಿ ಕಟ್ಟಡವು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ನಗರೋತ್ಥಾನ ಯೋಜನೆಯಡಿ 30 ಲಕ್ಷ ವೆಚ್ಚದಲ್ಲಿ ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹವನ್ನು ನಿರ್ಮಾಣ ಮಾಡಲು ಯೋಜನೆ ರೂಪಿಸಿದ್ದು, ಪುರುಷರು ಮತ್ತು ಮಹಿಳಾ ಪೌರ ಕಾರ್ಮಿಕರಿಗೆ ಪ್ರತ್ಯೇಕ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗುವುದು. ಇದರಿಂದ ಪೌರ ಕಾರ್ಮಿಕರಿಗೆ ವಿಶ್ರಾಂತಿ ಪಡೆಯಲು ಹೆಚ್ಚಿನ ನೆರವಾಗಲಿದೆ. ಪಟ್ಟಣದ ಹೊರವಲಯದಲ್ಲಿರುವ ಮಾರೇನಹಳ್ಳಿ ಬಳಿ ಪೌರ ಕಾರ್ಮಿಕರ ಕಾಲೋನಿ ನಿರ್ಮಾಣಕ್ಕಾಗಿ 3.18 ಎಕರೆ ಜಾಗ ಕಾಯ್ದಿರಿಸಿದ್ದು, ರಸ್ತೆ ಸಮಸ್ಯೆ ಇದ್ದು ಅಲ್ಲಿನ ನಾಗರಿಕರಿಗೆ ರಸ್ತೆ ವ್ಯವಸ್ಥೆ ಮಾಡಿ ನಂತರ ಸೂಕ್ತ ರೀತಿಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗುವುದು ಎಂದರು. ಪುರಸಭಾ ವ್ಯಾಪ್ತಿಯ 10ನೇ ವಾರ್ಡ್ನಲ್ಲಿ 10 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಹಾಗೂ 6.25 ಲಕ್ಷ ರು ವೆಚ್ಚದಲ್ಲಿ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ, ಕ್ಯಾರ್ ಮಾರುಕಟ್ಟೆಯಲ್ಲಿ 21.40 ಲಕ್ಷ ರು ವೆಚ್ಚದಲ್ಲಿ ನೆಲಹಾಸು ಮತ್ತು ಮಾರಾಟ ಕಟ್ಟೆ, ಪಾದಚಾರಿ ಮಾರ್ಗ ನಿರ್ಮಾಣ, 1ನೇ ವಾರ್ಡ್ನಲ್ಲಿ 21.2 ಲಕ್ಷ, 3ನೇ ವಾರ್ಡ್ನಲ್ಲಿ 6.5 ಲಕ್ಷ, 5ನೇ ವಾರ್ಡ್ನಲ್ಲಿ 4.5 ಲಕ್ಷ ರು ವೆಚ್ಚದಲ್ಲಿ ಅಗತ್ಯ ಕಾಮಗಾರಿಗಳನ್ನು ಮಾಡಲಾಗುವುದು. 1ನೇ ವಾರ್ಡ್ನಲ್ಲಿ ಸಿಹಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದು ಹೇಳಿದರು. ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಮಾಜಿ ಅಧ್ಯಕ್ಷರಾದ ಸಿಎನ್ ಮೋಹನ್, ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಎಚ್ಆರ್ ವೆಂಕಟೇಶ್, ನಿರ್ದೇಶಕರಾದ ಸಿಜಿ ಜಗದೀಶ್ ಹಾಗೂ ಪುರಸಭೆ ಸಿಬ್ಬಂದಿ, ಪೌರ ಕಾರ್ಮಿಕರು ಭಾಗವಹಿಸಿದರು. ಇವತ್ತು 26ನೇ ತಾರೀಕು ಇವತ್ತು ಕೇಂದ್ರ ಘನ ಸರ್ಕಾರದ ಮಾನ್ಯ ರೈಲ್ವೆ ಮತ್ತು ಜಲಸಂಪನ್ಮೂಲ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣ ಅವರು ಚನ್ನರಾಯಪಟ್ಟಣ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ನಾವು ಕೂಡ ನಿಮ್ಮ ಮುಂದೆ ಹೇಳಲಿಕ್ಕೆ ಕೂಡ ಇದನ್ನು ಸಪ್ರೇಟಾಗಿ ತಿಳಿಸಬೇಕು ಅಂತ ಮನವಿ ಮಾಡ್ತೇನೆ. ಇವತ್ತೇನು ನಮ್ಮ ಕಾರವಾರ ಮಂತ್ರಾಲಯದ ಒಂದು ರೈಲು ನಿಲುಗಡೆಗೆ ನಾನು ಹಿಂದೆ ಕೂಡ ಇವತ್ತು ನವದೆಹಲಿಗೆ ಹೋಗಿ ಒಂದು ಅವರಿಗೆ ರಿಕ್ವೆಸ್ಟ್ ಮಾಡಿರ್ತಕ್ಕಂಥ ಒಂದು ಪರಿಣಾಮವಾಗಿ ನಮ್ಮ MP ಅವರು, ನಮ್ಮ ಸಹೋದರರು ಕೂಡ ಅಣ್ಣವರು, ಅವರು ಕೂಡ ರಿಕ್ವೆಸ್ಟ್ ಮಾಡಿರುವಂಥ ಒಂದು ಸ್ಥಳೀಯ ಒಂದು ಸಂಸದರಿರ್ಬೋದು. ಬಹುಶಃ ಅವತ್ತಿನ ದಿನಗಳಿಂದಲೂ ಕೂಡ ಇದು ಭಾರಿ ಹೋರಾಟವನ್ನು ಕಳೆದ 3-4 ವರ್ಷಗಳಿದೆ. ಕಾರಣ ಏನಪ್ಪ ಅಂದರೆ ಇಲ್ಲಿ 5 ಬೋಗಿಗಳು ಹೆಚ್ಚು ಬರ್ತಕ್ಕಂಥದ್ದನ್ನು ನಿಲುಗಡೆಗೆ ತೊಂದರೆ ಇತ್ತು. ಅದು ಇವತ್ತು ಅಧಿಕೃತವಾಗಿ ಅಶ್ವಿನಿ ವೈಷ್ಣವ್ ಅವರು ಇವತ್ತು ಮಾನ್ಯ ಸೋಮಣ್ಣ ಸಾಹೇಬರು ಕೂಡ ಇವತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೀನಿ. ಕುಮಾರವ್ರ ಕಡೆಯಿಂದನೂ ಕೂಡ ಶಿಫಾರಸು ಮಾಡಿಸಿದ್ದೇವೆ. ಹಿಂದೆನೂ ಕೂಡ ದೇವೇಗೌಡ ಸಾಹೇಬ್ರ ಕಡೆಯಿಂದನೂ ಕೂಡ ಪತ್ರ ವ್ಯವಹಾರಗಳನ್ನು
ಮಾಡಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇದರ ಜೊತೆಯಲ್ಲಿ ಮಾರೇನಹಳ್ಳಿ ಹತ್ರ ಹಿಂದೆ ರೈಲ್ವೆ ರೈಲ್ವೆ ಹೋಗುವಂಥ ಸಂದರ್ಭದಲ್ಲಿ ಎರಡು ಏನು ಅಂಡರ್ ಪಾಸ್ ಇದ್ದಾವೆ, ಬಹುಶಃ ಅವತ್ತಿನ ದಿನಗಳಲ್ಲಿ ಫ್ಯೂಚರ್ ದೃಷ್ಟಿನಲ್ಲಿ ಮಾಡಿಲ್ಲ. ಅದು ಆ ರಸ್ತೆಗೆ ಅಗಲಕ್ಕೆ ಅನುಗುಣವಾಗಿ ಅದಿಲ್ಲ. ಆ ಕಾರಣದಿಂದ ಅದನ್ನು ಕೂಡ ಒಂದು ವಿಸಿಟ್ ಮಾಡಿಸುವಂಥದ್ದು, ಇನ್ನೊಂದು 2 ಪ್ಲೇಸನ್ನು ವಿಸಿಟ್ ಮಾಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿದ್ದೇವೆ. ಮಾನ್ಯ ಸೋಮಣ್ಣ ಸಾಹೇಬರು ಕಳೆದ ವಾರ ದೂರವಾಣಿ ಮೂಲಕ ನಮಗೆ ಸಂಪರ್ಕಿಸಿ, ಬಾಲು 26ಕ್ಕೆ ಬರ್ತಾ ಇದ್ದೀನಿ ಕಣಪ್ಪ ಅಂತ ಹೇಳಿದ್ರು. ಅವರ ಪರ್ಸನಲ್ ಅನಿಲ್ ಹೆಗ್ಡೆ ಅವರು ಕೂಡ ನಮಗೆ ಫೋನ್ ಮಾಡಿ, ಇಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ ಕೂಡ ಫೋನ್ ಮಾಡಿ ಅದು ಸಮಯ ನಿಗದಿಯಾಗಿದೆ. ಬಹುಶಃ ಏಕೆಂದರೆ ಅದು ಶ್ರವಣಬೆಳಗೊಳದಲ್ಲಿ ಮಾತ್ರ ನಿಲುಗಡೆಗೆ ಅವಕಾಶ ಇತ್ತು, ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಅವಕಾಶ ಆಗಿರಲಿಲ್ಲ. ಈ ಭಾಗದಿಂದ ನಮ್ಮ ಬಳ್ಳಾರಿ, ಹೊಸಪೇಟೆ ಮತ್ತು ಮಂತ್ರಾಲಯಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ವಿಶೇಷವಾದಂಥ ರೀತಿಯಲ್ಲಿ ನಮ್ಮ ಪೌರ ಕಾರ್ಮಿಕರೆಲ್ಲ ಕಡಿಮೆ ದುಡ್ಡಲ್ಲಿ ಹೋಗಿ ಬರ್ಬೋದು. ಮಂತ್ರಾಲಯಕ್ಕೆ ಹೋಗಿ ಮನೆ ಮುಂದೆ ಬಂದು ಇಳಿತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಸೋಮಣ್ಣವ್ರು ಬಂದಂಥ ಸಂದರ್ಭದಲ್ಲಿ ನಾಗರಿಕರು ಕೂಡ ಎಲ್ಲ ರೀತಿ ಒಂದು ಗೌರವ ಸಹಕಾರವನ್ನು ನೀಡಬೇಕು ಅಂತ ನಾನು ಈ ಮೂಲಕ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದೀನಿ. ಶಿಕ್ಷಣದಷ್ಟೇ ಮಹತ್ವವನ್ನು ಕ್ರೀಡೆ, ಕಲೆ, ಸಾಹಿತ್ಯ ಚಟುವಟಿಕೆಗಳಿಗೆ ನೀಡುವ ಮೂಲಕ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಗುಣಾತ್ಮಕತೆ ಉಳಿಸಿಕೊಳ್ಳುವ ಮೂಲಕ ತಾಲೂಕಿನಲ್ಲಿಯೇ ಉತ್ತಮ ಹೆಸರು ಗಳಿಸಿರುವ ಶಾಲೆ ಗ್ರಾಮೀಣ ಭಾಗದ ಗುಡ್ ಸಿಟಿಸನ್ ಶಾಲೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಹಡೇನಹಳ್ಳಿ ಗ್ರಾಮದಲ್ಲಿರುವ ಗುಡ್ ಸಿಟಿಸನ್ ಸ್ಕೂಲ್ನ 2025ನೇ ಸಾಲಿನ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಇಂದಿನ ಪೈಪೋಟಿ ವ್ಯವಸ್ಥೆಯಲ್ಲಿ ಶಾಲೆ ತೆರೆದು ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ವಿದ್ಯೆ ನೀಡುತ್ತಿರುವ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ ಶ್ರಮಜೀವಿ, ಕಷ್ಟಜೀವಿ ದಿವಂಗತ ಮರಿಗೌಡರು ಮತ್ತವರ ಮಕ್ಕಳು. ತನ್ನ ಶಿಕ್ಷಣ ಕಾರ್ಯವೈಖರಿಯಿಂದಲೇ ತಾಲೂಕಿನಲ್ಲಿ ಜನಪ್ರಿಯತೆ ಗಳಿಸಿರುವ ಶಾಲೆ ಗುಡ್ ಸಿಟಿಸನ್. ಹಳ್ಳಿಗಳ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಎಂದ ಗಾಂಧೀಜಿಯವರು ಶಿಕ್ಷಣದಿಂದಲೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವೆಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತುಗಳನ್ನು ಸದಾ ಸ್ಮರಿಸುತ್ತಾ ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಕೆಲಸ ಮಾಡುತ್ತಿದ್ದೇವೆ ಎಂದರು. ವರ್ಷಕ್ಕೊಮ್ಮೆ ನಡೆಯುವ ಶಾಲಾ ವಾರ್ಷಿಕೋತ್ಸವಗಳು ಮಕ್ಕಳಲ್ಲಿನ ಪ್ರತಿಭೆಯ ಅನಾವರಣಕ್ಕೆ ಕಾರಣವಾಗಿವೆ. ಮಕ್ಕಳು ತಮ್ಮಲ್ಲಿರುವ ಪ್ರತಿಭೆಯನ್ನ ಒಂದು ದಿನದ ವೇದಿಕೆಗೆ ಸೀಮಿತಗೊಳಿಸದೆ ತಮಗೆ ಆಸಕ್ತಿ ಇರುವ ಚಟುವಟಿಕೆಯನ್ನ ನಿರಂತರ ಅಭ್ಯಾಸ ಮಾಡಿ ದೊಡ್ಡ ಮಟ್ಟಕ್ಕೆ ಬೆಳೆಯುವಂತಾಗಬೇಕೆಂದ ಅವರು, ಸಂಸ್ಥೆಯ ಅಧ್ಯಕ್ಷರು ಗೇಣಿಧರ್ ಮತ್ತವರ ಕುಟುಂಬ ತಮ್ಮ ಗ್ರಾಮದಲ್ಲಿ ತಮ್ಮದೇ ಖಾಸಗಿ ವಿದ್ಯಾಸಂಸ್ಥೆ ಇದ್ರೂ ಸರ್ಕಾರಿ ಶಾಲೆಯನ್ನ ಉನ್ನತಿಗೊಳಿಸಿ ಗುಣಮಟ್ಟದ ಶಿಕ್ಷಣಕ್ಕೆ ಶ್ರಮಿಸುತ್ತಿದ್ದಾರೆ. ಅವರ ಈ ಒಳ್ಳೆತನದಿಂದಲೇ ಅವರು ಕಟ್ಟಿದ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ ಎಂದರು.
ಅತಿಥಿಯಾಗಿ ಆಗಮಿಸಿದ್ದ ನಾಡಿನ ಹೆಸರಾಂತ ಜನಪದ ಹಾಡುಗಾರ ಡಾಕ್ಟರ್ ಜೋಗೀಲ ಸಿದ್ದರಾಜು ಮಾತನಾಡಿ, ಜನಪದ ಎನ್ನುವುದು ಪ್ರತಿ ಮನೆಯಲ್ಲಿ ಹಾಸುಹೊಕ್ಕಿದ್ದ ದಿನಮಾನಗಳು ಕಳೆದು ಇದೀಗ ಪಾಶ್ಚಾತ್ಯ ಸಂಸ್ಕೃತಿ ಎಲ್ಲೆಡೆ ರಾರಾಜಿಸುತ್ತಿದೆ. ನಮ್ಮ ರಿಯಾಲಿಟಿ ಶೋಗಳಲ್ಲಿ ಜನಪದ ಇರಲಿ. ಕನ್ನಡದ ಒಳ್ಳೆಯ ಪದಗಳೇ ಕಣ್ಮರೆಯಾಗಿವೆ. ದ್ವಂದ್ವಾರ್ಥದ ಪದಗಳು, ಅಶ್ಲೀಯ ಪದಗಳೇ ರಾರಾಜಿಸುತ್ತಿವೆ. ಪೋಷಕರು ತಮ್ಮ ಮಕ್ಕಳೊಂದಿಗೆ ಟಿವಿ ನೋಡುವ ಸಂಸ್ಕೃತಿ ಬಿಟ್ಟು ಅವರೊಂದಿಗೆ ಓದುವ ಅಭ್ಯಾಸ ರೂಢಿಸಿಕೊಂಡಾಗ ಮಕ್ಕಳು ಓದುವುದನ್ನು ಕಾಯಕದಂತೆ ರೂಢಿಸಿಕೊಳ್ತಾರೆ. ಗ್ರಾಮೀಣ ಭಾಗದಲ್ಲಿರುವ ಈ ಶಾಲೆಯು ತಮ್ಮ ಮಕ್ಕಳಿಗೆ ಜನಪದದ ಬಗ್ಗೆ ಆಸಕ್ತಿ ಮೂಡಿಸುವಂತಾಗಲಿ ಎಂದೇಳಿ ಜನಪದ ಹಾಡು ಹಾಡಿ ಎಲ್ಲರನ್ನ ಮೋಡಿಗೊಳಿಸಿದ್ರು. ವೇದಿಕೆಯಲ್ಲಿ ಬಿಆರ್ಸಿ ಅನಿಲ್ ಕುಮಾರ್, ಸಂಸ್ಥೆಯ ಅಧ್ಯಕ್ಷ ಗೇಣಿಧರ್ ಮಾತನಾಡಿದರು. BOHN ದೀಪಾ, ಶಿಕ್ಷಣ ಸಂಯೋಜಕ ಲೋಕೇಶ್, ಸಂಸ್ಥೆಯ ಅಧ್ಯಕ್ಷರಾದ ಗೇಣಿಧರ್ ಕುಟುಂಬ, ಪ್ರಾಂಶುಪಾಲ ಡಾಕ್ಟರ್ ಶಿಬು ಜೋಸೆಫ್ ಸೇರಿ ಇತರರು ಇದ್ದರು. ಆದರೆ ನೀವುಗಳು ಏನು ಮಾಡ್ಕೊಂಡಿದ್ದೀರ ಅಂದರೆ ನನ್ನ ಮಗು ನೀಟ್ ಎಕ್ಸಾಮ್ ಬರೀಬೇಕು ಅಷ್ಟು ಮಾತ್ರ ಯೋಚನೆ ಮಾಡ್ತಾ ಇದ್ದ ವಿನಃ ಅದೇ ಪರ್ಯಾಯವಾಗಿ ನೀಟ್ ಎಕ್ಸಾಮ್ ಬರೆಯೋದ್ರ ಜೊತೆಗೆ ಭವಿಷ್ಯದಲ್ಲಿ ನೀಟಾಗಿ ಬದುಕಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಯಾವುದೋ ಒಂದು ನೀಟ್ ಎಕ್ಸಾಮ್ ಫೈಲ್ ಆಯ್ತು ಅಂತ ಹೇಳಿ ಎಷ್ಟೋ ಮಕ್ಕಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೆಲ್ಲ ಜೀವನ ಕೇವಲ ಒಂದು ಒಬ್ಬರಿಸನ್ನ ಮಾಡಿಕೊಂಡು ಕೂಡ ಜೀವನವನ್ನು ಶಾಲೆಗೆ ಕಲಿಸಿದಾಗ ಈ ರೀತಿಯ ವೇದಿಕೆಗಳಲ್ಲಿ ಅವರನ್ನ ಗುರುತಿಸುವ ಕೆಲಸ ಆಗಬೇಕು. ಈ ಮಕ್ಕಳು ಶಾಲೆಯ ತಮ್ಮ ಅಭಿವೃದ್ಧಿಗಾಗಿ ಬಹಳ ಹೋರಾಟವನ್ನು ಮಾಡುವಂತಹ ನಮ್ಮ ನಾಯಕರು ಇವರು ವೇದಿಕೆಗಳಿದ್ದಾರೆ. ಹಾಗೆ ಎನ್ನುತ್ತ ಸಣ್ಣವಳು ಇರುವಾಗ ಮನೆಯಲ್ಲಿ ಕನ್ನಡಿ ಹಾಂಗ ಹೊಳೆವಾಳು ಯಾವುದೇ ಟಿವಿ ಚಾನಲ್ ಈ ತರದ ಒಂದೇ ಒಂದು ಸಾಂಗ್ ಹೇಳಲ್ಲ. ಬರೀ ಗೊಂದಲ, ಜೋಕ್ ಅಂದ್ರೆ ಡಬಲ್ ಮೀನಿಂಗು. ನೀವೆಲ್ಲ ಹೋಗ್ತ ನಗ್ತೀರಿ. ಇಲ್ಲ, ಅದಕ್ಕೆ ಹೇಳಿದ್ರು ನೀವು ಕೂಡ ಪೋಷಕರು ಕೂಡ ಓದಕ್ಕೆ ಶುರು ಮಾಡಿ. ಅವರು ಕೂತ್ಕೊಂಡು ಹೋಗ್ತಾರೆ. ಅದಕ್ಕೆ ನಮ್ಮ ಜನಪದರು ಹೇಳ್ತಾರೆ, ಜ್ಞಾನಿಯ ಗುಣ ಬೇರೆ, ಅಜ್ಞಾನಿಯ ಗುಣ ಬೇರೆ. ಅರ್ಥ ಮಾಡ್ಕೊಳ್ಳಿ, ಜ್ಞಾನಿಯ ಗುಣ ಬೇರೆ, ಅಜ್ಞಾನಿಯ ಗುಣ ಬೇರೆ. ಆ ಜ್ಞಾನ ಅಂತಕ್ಕಂಥದ್ದು ನಮ್ಮ ಅನಿಲ್ ಸರ್ ಹೇಳಿದಂತೆ ಶಿಕ್ಷಣ ಕೊಡ್ತಕ್ಕಂಥ ದೊಡ್ಡ ಸಂಪತ್ತು ಜ್ಞಾನ. ಜ್ಞಾನಿಯ ಗುಣವೋ ಗಂಧದ ಮರವೋ. ಹಾಗೂ ಹೇಳಿದ ಪ್ರಕಾರ ಎಲ್ಲರೂ ಓದೋದಕ್ಕೆ ಮುಂದೆ ಬರಬೇಕಾಗಲ್ಲ. ಮಕ್ಕಳ ಕಲೆನ ಉತ್ತುಂಬಿಸಿ ತಕ್ಕಂಥದ್ದು ಶಿಕ್ಷಕರು. ಆ ಶಿಕ್ಷಕರು ಉತ್ತುಂಬಿಸಿ ತುಂಬಿದಂತರ ಮುಂದಕ್ಕೆ ಪ್ರೋತ್ಸಾಹ ಕೊಟ್ಟು ಮಾಡ್ತಕ್ಕಂಥದ್ದು ಪೋಷಕರುಗಳು ಮಾಡಬೇಕು. ನಾವು ಬರೀ ಶಿಕ್ಷಕರೇ ಮಾಡೋದಾಗಲ್ಲ, ಪೋಷಕರ ಸಪೋರ್ಟ್ ಕೂಡ ತುಂಬ ಮುಖ್ಯ ಇರುತ್ತೆ. ನಿಮ್ಮ ಸಪೋರ್ಟ್ ನಮ್ಮ ಸಪೋರ್ಟ್ ಎರಡೂ ಕೈ ಚಪ್ಪಾಳೆ ಸೇರಿದ್ರೆ ಆ ಮಗು ಜೀವನದಲ್ಲಿ ಮುಂದೆ ಬರುತ್ತೆ. ಯಾಕೆಂದರೆ ನಮ್ಮ ಶಾಲೆಯಲ್ಲಿ 10 ಬ್ಯಾಚ್ SSLC ಪಾಸ್ ಆಗುವ ಮಕ್ಕಳಿಗೆ ಅರ್ಧ ಮಕ್ಕಳು ಹೊರಗಡೆ ದೇಶದ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ನಮ್ಮ ಎಲ್ಲ ಮಕ್ಕಳು ಕೂಡ ಒಳ್ಳೆಯದಾಗಿದೆ. ರೂಲ್ ಕೊಡೋದೆಲ್ಲ ಸಿಕ್ಕಿದೆ. ತುಂಬ ಒಳ್ಳೆಯದಾದಂಥ ಮಾತು. ನಮಗೂ ಖುಷಿನೇ. ನಿಮ್ಮೆಲ್ಲಕ್ಕಿಂತ ನಮಗೆ ಹೆಮ್ಮೆ. ಈಗ ನಮ್ಮ MLA ಸಾಹೇಬ್ ಹೇಳ್ತಿದ್ರು, ಸ್ಕೂಲ್ಗೋಸ್ಕರ ತಂದೆ ಓಡಾಡ್ತಾರೆ ಅಂತ. ಆ ಗೌರ್ಮೆಂಟ್ ಶಾಲೆ ಮಕ್ಕಳು ಹೋಗಿದ್ರು, ನಮಗೂ ನಮ್ಮ ಮಕ್ಕಳ ಅವ್ರಿಗೆ ಆ ಮನೋಭಾವನೆ ಇಟ್ಟು ಎಲ್ಲ
ಸೇವಾ ಸಂಸ್ಥೆಯ ಮೂಲಕ ಸೇವಾ ಮನೋಭಾವ ರೂಪಿಸಿಕೊಂಡಿರುವುದು ನಮಗೆ ಸಿಕ್ಕ ಪುಣ್ಯದ ಕೆಲಸವೆಂದು ಚನ್ನಪಟ್ಟಣ ಸನ್ರೈಸ್ ಲಯನ್ಸ್ ಸೇವಾ ಸಂಸ್ಥೆ ಅಧ್ಯಕ್ಷ ಎ ಗಿರೀಶ್ ಹೇಳಿದರು. ಬೈಪಾಸ್ ರಸ್ತೆಯಲ್ಲಿನ ಟ್ರಾವೆಲರ್ಸ್ ಎಸ್ಕೇಪ್ ಹೋಟೆಲ್ನಲ್ಲಿ ನಡೆದ ಚನ್ನರಾಯಪಟ್ಟಣ ಲಯನ್ಸ್ ಸೇವಾ ಸಂಸ್ಥೆಯ ಪ್ರಾಂತೀಯ ಮತ್ತು ವಿಭಾಗೀಯ ಅಧ್ಯಕ್ಷರ ಭೇಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎ ಗಿರೀಶ್ ರವರು, ಸಮಾಜದಿಂದ ಎಲ್ಲವನ್ನ ಪಡೆಯುವ ನಾವು ಸಮಾಜಕ್ಕೆ ಹಿಂದಿರುಗಿ ಕೈಲಾದಷ್ಟು ಕೊಡಬೇಕು ಎಂಬ ಉದ್ದೇಶದಿಂದ ಜಾಗತಿಕವಾಗಿ ಕೆಲಸ ಮಾಡುತ್ತಿರುವ ಲಯನ್ಸ್ ಸೇವಾ ಸಂಸ್ಥೆಯೊಂದಿಗೆ ನಿಂತಿರುವ ನಮ್ಮ ಜೀವನ ಸಾರ್ಥಕತೆಯಾಗಿದೆ. ವೈಯಕ್ತಿಕವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವುದು ಕಷ್ಟವಾಗಿರುವ ದಿನಗಳಲ್ಲಿ ಒಂದು ಸೇವಾ ಸಂಸ್ಥೆಯೊಂದಿಗೆ ಕೈಜೋಡಿಸಿ ಸಮಾಜ ಸೇವೆಯಲ್ಲಿ ತೊಡಗುವುದು ಸರಳವಾದದ್ದು. ಇದನ್ನ ಮನಗಂಡು ಸೇವಾ ಮನೋಭಾವ ಹೊಂದಿರುವ ನೂರಾರು ಮಂದಿ ಲಯನ್ ಸೇವಾ ಸಂಸ್ಥೆಯೊಂದಿಗೆ ಸೇರಿದ್ದೇವೆ ಎಂದರು. ಸಮಾಜದಿಂದ ಏನನ್ನಾದ್ರೂ ಒಂದು ಪಡ್ಕೋತಾ ಇರ್ತೀವಿ, ಆದ್ರೆ ಆ ಸಮಾಜಕ್ಕೆ ನಾವೇನ್ ಮಾಡ್ದೋ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಆ ಒಂದು ಬಿಟ್ಟಂತಹ ಖಾಲಿ ಸ್ಥಳವನ್ನ ನಾವೇನ್ ಮಾಡ್ದೋ ಅನ್ನೋದನ್ನ ಯಾವ್ದಾದ್ರು ಒಂದು ಕಿಂಚಿತ್ ಹಳಿದ ಸೇವೆ ರೂಪದಲ್ಲಿ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಉತ್ತಮವಾದ ದಾರಿ ನಮ್ಮ ಲಯನ್ಸ್ ಸಂಸ್ಥೆ ಒದಗಿಸ್ಕೊಡುತ್ತೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಪಡ್ತೇನೆ. ಈಗ ಮತ್ತೆ ಇನ್ ಕೆಲವರು ಬಹಳ ನಮ್ಮ ಸಮಾಜದಲ್ಲಿ ನೋಡ್ತಾ ಇರ್ತೀವಿ, ಸಾಕಷ್ಟು ಜನ ಸಮಾಜ ಸುಧಾರಕರು, ಸಮಾಜ ಸೇವಕರು ಅಂತ ಹೇಳ್ಕೊತಾರೆ. ಅಂದ್ರೆ ಅವರು ನಂಗೆ ಆ ಲೀಡರ್ಸ್ ಗೊತ್ತು, ಈ ಲೀಡರ್ಸ್ ಗೊತ್ತು ಅಂತ ಅನ್ಕೊಂಡು ದೊಡ್ಡ ಫ್ಲೆಕ್ಸ್, ವಿಲೇಸ್, ಕಟ್ಔಟ್ಸ್ ಎಲ್ಲ ಹಾಕೊಂಡು ಯಾವ್ದೋ ಮಹಾನ್ ನಾಯಕರದ ಒಂದು ಚಿಕ್ಕ ಫೋಟೋ ಹಾಕಿ ಅವ್ರದೊಂದು ದೊಡ್ಡ ಫೋಟೋ ಹಾಕಿಸ್ಬಿಟ್ಟು ಕೈ ಮುಕ್ಕೊಂಡು ನಾವೇ ಸಮಾಜ ಸೇವಕರು ಅಂತ ಹೇಳ್ಕೊತಾ ಇರ್ತಾರೆ. ಆದ್ರೆ ಅವರಿಂದ ನಮ್ಮ ಸಮಾಜಕ್ಕೆ ಕೆಲಸ ಆಗುತ್ತೋ ಬಿಡ್ತೋ ಗೊತ್ತಿಲ್ಲ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಲಯನ್ಸ್ ಸದಸ್ಯರು ಸಹ 24/7 ಯಾವಾಗಲೂ ಬ್ಯುಸಿ ಶೆಡ್ಯೂಲ್ ಇರ್ತಕ್ಕಂಥ ಎಲ್ಲ ಲಯನ್ಸ್ ಸದಸ್ಯರು ಆದ್ರೆ ಸ್ಥಳೀಯವಾಗಿ ಸಾಕಷ್ಟು ಸೇವೆಗಳನ್ನ ಮಾಡ್ತಾ ಇರ್ತಾರೆ. ಆದ್ರೂ ಸಹ ಸಂಘಟನಾತ್ಮಕ ಶಕ್ತಿಯ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದವರಿಗೆ ನಾವೇನಾದ್ರೂ ಸೇವೆ ಸಲ್ಲಿಸಲೇಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಿಸ್ವಾರ್ಥ ಭಾವನೆಯಿಂದ ನಮ್ಮ ಲಯನ್ಸ್ ಸಂಸ್ಥೆಗೆ ಭಾಗಿಯಾಗಿ ತಮ್ಮದೇ ಆದ ಸೇವೆಯನ್ನ, ಅಳಿಲು ಸೇವೆಯನ್ನ ಸಮಾಜಕ್ಕೆ ಮಾಡ್ಕೊತಾ ಬರ್ತಾ ಇದ್ದಾರೆ. ಇವ್ರ ಜೊತೆಗೆ ನಾವು ದಿನಬೆಳಗಾಯ್ತು ಅಂದ್ರೆ ಬೆರೀತಾ ಇದ್ದೀವಿ, ಇವ್ರ ಜೊತೆ ನಾವು ಇದೀವಿ ಅನ್ನೋದೇ ನಮಗೆ ದೊಡ್ಡ ಹೆಮ್ಮೆ ವಿಚಾರ. ಅವ್ರಿಗೆ ಮತ್ತೊಮ್ಮೆ ನಮ್ಮೆಲ್ಲ ಲಯನ್ಸ್ ಸದಸ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಚನ್ನರಾಯಪಟ್ಟಣ ಲಯನ್ಸ್ ಕ್ಲಬ್ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು, ಅನ್ನದಾನಗಳು, ನೇತ್ರದಾನಗಳು, ರಕ್ತದಾನಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆನೂ ಕೂಡ ನಮ್ಮೆಲ್ಲ ಲಯನ್ಸ್ ಬಾಂಧವರ ಸಹಕಾರದಿಂದ ಅದೇ ರೀತಿ ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಿಂದಿನ ವರ್ಷದಲ್ಲಿ ಕೂಡ ನಾನು ಅಧ್ಯಕ್ಷರಾಗಿ, ಕಾರ್ಯದರ್ಶಿ ಗೋವಿಂದ ಸರ್ವ ಖಜಾಂಚಿಯಾಗಿ ಸಮಾರಂಭದಲ್ಲಿ ಪ್ರಾಂತೀಯ ಅಧ್ಯಕ್ಷರಾದ ಸಿಜಿ ಕೇಶವಮೂರ್ತಿ ಮಾತನಾಡಿ, ಚನ್ನರಾಯಪಟ್ಟಣ ಸನ್ರೈಸ್ ಲಯನ್ಸ್ ಸೇವಾ ಸಂಸ್ಥೆ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು, ಝೋನ್ ವಲಯದಲ್ಲಿನ 28 ಕ್ಲಬ್ಗಳ ಪೈಕಿ 317D ಅಡಿ ನಾವೇ ನಂಬರ್ 1 ಆಗಿದ್ದು, ಇದಕ್ಕೆ ಚನ್ನರಾಯಪಟ್ಟಣ ಕ್ಲಬ್ನ ಕಾರ್ಯವೈಖರಿ ಚಟುವಟಿಕೆಯೂ ಸೇರಿದೆ ಎಂದ ಅವರು, ಲಯನ್ಸ್ ಸೇವಾ ಸಂಸ್ಥೆ ಕೈಗೊಳ್ಳುತ್ತಿರುವ ಕಾರ್ಯಗಳ ಕುರಿತಾಗಿ ಮಾಹಿತಿ ನೀಡಿದರು. ಲಯನ್ಸ್ ಸೇವಾ ಸಂಸ್ಥೆಯ ಚಾರ್ಟರ್ ಅಧ್ಯಕ್ಷರಾದ ಡಾಕ್ಟರ್ ವಿ ಮಹೇಶ್ ಮಾತನಾಡಿದರು. ಲಯನ್ಸ್ ಕ್ಲಬ್ ಚನ್ನರಾಯಪಟ್ಟಣದ ಹಿರಿಯ ಸದಸ್ಯರಾದ ತಿಮ್ಮಶೆಟ್ಟರ ಹುಟ್ಟುಹಬ್ಬದ ಆಚರಣೆಯನ್ನು ಇದೇ ಸಂದರ್ಭದಲ್ಲಿ ಲಯನ್ಸ್ ಸದಸ್ಯರೆಲ್ಲ ಸೇರಿ ಆಚರಿಸಿದರು. ಈ ವೇಳೆ ಲಯನ್ಸ್ ಸಂಸ್ಥೆ ಝೋನಲ್ ಅಧ್ಯಕ್ಷರಾದ ತಿಲಕ್ ಗೌಡ, ಚನ್ನರಾಯಪಟ್ಟಣ ಲಯನ್ಸ್ನ ಕಾರ್ಯದರ್ಶಿ ಗೋವಿಂದ ರಾಜ್, ಖಜಾಂಚಿ ಡಿಕೆ ಮಂಜುನಾಥ್ ಸೇರಿ ಇತರರು ಇದ್ದರು. ಲಯನ್ಸ್ ನೀತಿ ಸಂಹಿತೆ ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನು ಇರಿಸಿ ಉತ್ತಮ ಸೇವೆ ಸಲ್ಲಿಸುವ ಶಕ್ತಿ ಮೀರಿ ಶ್ರಮಿಸುವುದು, ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ವಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು, ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿ ಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು, ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು, ಪರರೊಡನೆ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು, ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಕೂಡದು, ಉತ್ತಮ ಪ್ರಜೆಯಾಗಿ ದೇಶದ ಋಣವನ್ನು ಗಮನದಲ್ಲಿರಿಸಿಕೊಂಡು ಮನಪೂರ್ವಕವಾಗಿ ದೇಶಕ್ಕೆ 26ನೇ ಸಾಲಿನ ವರದಿಯನ್ನು ಈಗ ನಿಮ್ಮ ಮುಂದೆ ಇಡುತ್ತಿದ್ದೇನೆ. 25-26ನೇ ಸಾಲಿನಲ್ಲಿ ಲಯನ್ ಗಿರೀಶ್ ಎ ಅಧ್ಯಕ್ಷರು, ಶ್ರೀ ಗೋವಿಂದರಾಜು ಜೆಸಿ ಕಾರ್ಯದರ್ಶಿ ಮತ್ತು ಲಯನ್ ಮಂಜುನಾಥ್ ಡಿಕೆ ಇವರ ಖಜಾಂಚಿ ಹಾಗೂ ಇತರೆ ಲಯನ್ ಸದಸ್ಯರುಗಳ ಸಕ್ರಿಯ ಸಹಕಾರದೊಂದಿಗೆ ಉತ್ತಮವಾದ ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿ. ಕಾರ್ಯದರ್ಶಿಯಾಗಿ ಈ ಸಾಲಿನಲ್ಲಿ ನಡೆಸಿದ ಸೇವಾ ಕಾರ್ಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಹರ್ಷಿಸುತ್ತೇನೆ. 22/7/2025 ಲಯನ್ ಮಲ್ಲೇಶ್ ಗೌಡರು ಕೆಆರ್ ಇವರ ನೇತೃತ್ವದಲ್ಲಿ PhDಗಳ ಪದಗ್ರಹಣ ಸಮಾರಂಭದಿಂದ ಪ್ರಾರಂಭಗೊಂಡು ವಿಶ್ವ ವೈದ್ಯರ ದಿನಾಚರಣೆ,
ಗಿಡ ನೆಡುವ ಕಾರ್ಯಕ್ರಮ, ಮಹಿಳೆಯರಿಗೆ ಆರೋಗ್ಯ ತಪಾಸಣಾ ಶಿಬಿರ, ಅನಾಥ. ನನ್ನ ಹೆಸರು ಅಂದ್ರೆ ನಿಮ್ಮೆಲ್ಲ ಸಹಕಾರದಿಂದ ಈ ಕೆಲಸ ಮಾಡಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ, ಇಷ್ಟೇನೆ. ಹಾಗೆ ಹಾಸನಾಂಬ ಲಯನ್ಸ್ ಕ್ಲಬ್ ನಿಮ್ಮೊಟ್ಟಿಗೆ ಜೊತೆಯಲ್ಲಿ ಈಗ 4ನೇ ಸ್ಥಾನದಲ್ಲಿದೆ, ನಿಮ್ಮದು 6ನೇ ಸ್ಥಾನದಲ್ಲಿದೆ. ಹಾಸನ ಅದು 1ನೇ ಸ್ಥಾನದಲ್ಲಿದೆ. 120 ಏನು ಕ್ಲಬ್ಗಳಿದೆ, ಅದರಲ್ಲಿ ಇಡೀ 317 ನಾವೇ ನಂಬರ್ 1 ಸ್ಥಾನದಲ್ಲಿರೋದು. ಇಡೀ ನಿಮ್ಗಳೆಲ್ಲ ಸಹಕಾರದಿಂದ. ತಿಲಕ್ ಗೌಡ್ರವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಸಮುದಾಯದ ನಾಯಕರು, ಸ್ವಯಂ ಸೇವಕರು ಹಾಗೂ ಪರಿವರ್ತನೆ ಹೊಂದಿರುವ ಜಾಗೃತಿ ಚಳವಳಿಗೆ ಸೇರ್ಪಡೆಯಾದ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಅಭಿನಂದನೆಗಳು. ಲಯನ್ಸ್ ಇಂಟರ್ನ್ಯಾಷನಲ್ ವಿಶ್ವದ ಅತ್ಯಂತ ದೊಡ್ಡ ಸೇವಾ ಸಂಸ್ಥೆಯಾಗಿದ್ದು 200ಕ್ಕೂ ಹೆಚ್ಚು ದೇಶಗಳಲ್ಲಿ 14.5 ಲಕ್ಷ ಸದಸ್ಯರು ಹೊಂದಿದೆ. ಆತ್ಮೀಯ ಲಯನ್ಸ್ ಬಂಧುಗಳೇ, ಈ ಲಯನ್ 317D ನಲ್ಲಿ ದಕ್ಷಿಣ ಕನ್ನಡ, ಕೊಡಗು, ಹಾಸನ, ಚಿಕ್ಕಮಗಳೂರು ಜಿಲ್ಲೆ ಒಳಗೊಂಡಂತೆ ಜಿಲ್ಲೆ 317 120 ಸಂಸ್ಥೆಗಳಿದ್ದು ಸುಮಾರು 4,500 ಸದಸ್ಯರನ್ನು ಸ್ನೇಹ, ಸಾಂಗತ್ಯ ಮತ್ತು ಪ್ರಮುಖ ಉದ್ದೇಶದಿಂದ ಉತ್ಸಾಹದಿಂದ ಒಗ್ಗಟ್ಟಾಗಿ ಒಂದು ಬಯೋಡೇಟಾನ ಹೇಳಿದ್ರು. 120 ವರ್ಷ ಅಳಬ್ರು ಮಾಡ್ಬಿಟ್ರು ನನ್ನನ್ನ. ಇರ್ಲಿ, ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ. ಸಣ್ಣ ತಪ್ಪುಗಳು ಆಗ್ತಾ ಇರ್ತವೆ. ಆನಂದ್ ಸರ್ ಅವಾಗ ಹೇಳ್ತಾ ಇದ್ರು, ನೋಡಕ್ ಹೆಂಗ್ ಕಾಣ್ತಾರೆ, 120 ವರ್ಷ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ರಲ್ಲಪ್ಪ ಅವ್ರನ್ನ ಅಂತ. ಇರ್ಲಿ, ಓಕೆ. ಅದ್ರ ಬಗ್ಗೆ ಏನು ಸಣ್ಣ ತಪ್ಪುಗಳು ಆಗ್ತಾ ಇರ್ತವೆ, ಆದ್ರೂ ಕೂಡ ತುಂಬಾ ಚೆನ್ನಾಗಿ ನನ್ನ ಬಗ್ಗೆ ವರ್ಣನೆ ಕೂಡ ಮಾಡಿದ್ರು. ನಾನು ಈ ಚಿಕ್ಕ ವಯಸ್ಸಿಗೆ ಒಂದು ದೊಡ್ಡ ಸ್ಥಾನವನ್ನ ನನಗೆ ಈ ಲಯನ್ಸ್ ಕ್ಲಬ್ ನಲ್ಲಿ ಒದಗಿಸ್ಕೊಟ್ರು. ಅಲ್ಲದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಲಯನ್ಸ್ ಕ್ಲಬ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆದಷ್ಟು ನಮ್ಗೆ ಕೆಲವರು ಇದ್ದಾರೆ ಹಿರಿಕರು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದಷ್ಟು ಕೂಡ ನನಗೆ ಏಜ್ ಆಗಿಲ್ಲ. ಆದ್ರೂ ಕೂಡ ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನ ನಮ್ಗೆ ಈ ಒಂದು ಕಾರ್ಯಕ್ರಮ, ಈ ಒಂದು ಜರ್ಸಿ ಆಗಿ ನನ್ನನ್ನ ಮಾಡಿದ್ರು. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೂಡ. ಆದ್ರೆ ಒಂದ್ ನಿಜ ಹೇಳಬೇಕು ಅಂತಂದ್ರೆ, ಒಳ್ಳೆ 3 ಕ್ಲಬ್ಗಳು ಕೂಡ ನಮಗೆ ಸಿಕ್ಕಿದ್ವಿ. ಮೊನ್ನೆ ನಿಮ್ಮೆಲ್ಲರ ಇದರಿಂದ ನಮ್ಗೆ ಡಿಜಿ ಅವರು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಚಂದ್ರಾಯಪಟ್ಟಣ ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, ಎಕ್ಚಿ ಆಗಿರ್ಬೋದು, ತುಂಬಾ ಒಳ್ಳೆ ಕಾರ್ಯಗಳು ಮಾಡ್ತಿದ್ದಾರೆ. ಅದರಲ್ಲಾಗೂ ನಮ್ಮ ಚಂದ್ರಾಯಪಟ್ಟಣದಂತೂ ತುಂಬಾ ಚೆನ್ನಾಗಿ ಹೋಗಿದ್ರು ಡಿಜಿ ಅವರು. ಸರ್ ತುಂಬಾ ಮತ್ತೊಮ್ಮೆ ನಿಮ್ಗೆ ಧನ್ಯವಾದ. ಕಾರ್ಯದರ್ಶಿಗಳ ರಿಪೋರ್ಟ್ ಅನ್ನು ನೋಡಿದ್ರು. ನಿಜವಾಗ್ಲೂ ಒಂದು ಚಿಕ್ಕ ಕ್ಲಬ್ ಅಂತ ಏನು ಹೇಳಂಗೆ ಇದೆ. ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ಬಹಳ ಅತ್ಯುತ್ತಮ ಸೇವಾ ಚಟುವಟಿಕೆಗಳನ್ನ ಮಾಡ್ತಾ ಇದೆ. ಹಿಂದೆ ಶವ ಸಂಸ್ಕಾರದ ಬಗ್ಗೆನೂ ಬಹಳ ನೋಡಿದ್ದೀನಿ. ಬರ್ತಾನೆ ಇರೋದು ಆ ವರ್ಷ ಎಲ್ಲ ಬರ್ತೀನಿ. ನಿಜವಾಗ್ಲೂ ಇದು ಸೇವಾ ಮನೋಭಾವ. ಯಾಕಂದ್ರೆ ಇಂಥ ಸೇವಾ ಮನೋಭಾವ ಇದೇ ರೀತಿ ಮುಂದುವರೆದ್ರೆ ಈಗ 6ನೇ ಸ್ಥಾನದಲ್ಲಿದೆ. ಟಾಪ್ 10 ಬರೋದ್ರಲ್ಲಿ ಯಾವುದೇ ಒಂದು ಅತಿಶಯೋಕ್ತಿ ಅನ್ನಲ್ಲ. ಈ ಒಂದು ಚಂದ್ರಾಯಪಟ್ಟಣ ಸನ್ರೈಸ್ ಮುಂದಿನ ದಿನಗಳಲ್ಲಿ ಟಾಪ್ 10 ಬರಲಿ ಅಂತ ನಾನು ಭಗವಂತನಲ್ಲಿ ಬೇಡ್ತಾ, ಹಾಗೆ ಈ ಒಂದು ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೀಬೇಕಾದ್ರೆ ಬೆನ್ನೆಲುಬಾಗಿ ಒಬ್ಬರು ಇರಲೇಬೇಕು. ಆ ಬೆನ್ನೆಲುಬಾಗಿ ಇರ್ತಕ್ಕಂಥವರು ಡಾಕ್ಟರ್ ಮಹೇಶ್ ಸರ್ ಅವರು. ನಿಜವಾಗ್ಲೂ ಅಸನ್ಮುಖಿ. ಕ್ಲಬ್ ಅಂದ್ರೆ ಸಾಕು, ಪ್ರತಿಯೊಂದ್ಸರಿ ಫೋನ್ ಮಾಡ್ತಾರೆ, ಬನ್ನಿ ಹೀಗೆ ಈ ಥರ ಎಲ್ಲ ಪ್ರತಿಯೊಂದು ನಮ್ಮೆಲ್ಲ ಚರ್ಚೆ ಮಾಡ್ತಾರೆ. ನಿಜವಾಗ್ಲೂ ಮಹೇಶ್ ಡಾಕ್ಟರ್ ಅವರು ಒಂದು ಪ್ರೋಟೋಕಾಲ್ ಬೇಕು, ಅದು ಬೇಕು, ಇದು ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದ. ಅದೇ ರೀತಿ ಮತ್ತೊಬ್ಬ ವ್ಯಕ್ತಿನ ನಾನು ಮರೆಯಂಗೆ ಇಲ್ಲ, ಗುರುಮೂರ್ತಿ. ಯಾಕೆಂದರೆ ನಮ್ಮ ಲಯನ್ಸ್ ಕ್ಲಬ್ ಶುರುವಾದಾಗಿಂದನೂ ನನ್ನ ಜೊತೆಲಿರ್ತಕ್ಕಂಥ ವ್ಯಕ್ತಿ. ಪ್ರತಿಯೊಂದು ಈ ಲಯನ್ಸ್ ಕ್ಲಬ್ನ ಕಾರ್ಯಕ್ರಮಗಳು ಇಂಥ ಹೆಚ್ಚಾಗಿ ನಮ್ಮ ಏನು ಲಯನ್ಸ್ ಕ್ಲಬ್ ರಿಪೋರ್ಟಿಂಗಿಗೆ ಸ್ಪೆಷಲಿ ನಮ್ಮ ಗೋವಿಂದರಾಜ್ ಸರಿಗೆ ಒಂದು ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು ಗುರುಮೂರ್ತಿ. ಪ್ಲಸ್ ಲಯನ್ಸ್ ಕ್ಲಬ್ಗೆ ಬ್ಯಾಕ್ ಬೋನ್. ಯಾಕಂದ್ರೆ ನಾವು ಎಷ್ಟೇ ಸರ್ವಿಸ್ ಆಕ್ಟಿವಿಟೀಸ್ ಮಾಡಿ, ಏನೇ ಕೆಲಸಗಳನ್ನು ಮಾಡಿ, ನಾವು ರೆಕಗ್ನೈಸ್ ಆಗೋದು ನಾವು ಒಂದು ಒಳ್ಳೆ ರಿಪೋರ್ಟನ್ನು ಕಳಿಸಿದಾಗ ಮಾತ್ರ. ಆ ರಿಪೋರ್ಟ್ ಕಳಿಸೋದು ಇವಾಗ ಸ್ವಲ್ಪ ಕಷ್ಟನೇ, ಭಾಳ ಅದು ತುಂಬ ಈಸಿ ಕೆಲಸ ಅಲ್ಲ. ಅದನ್ನ ಎಲ್ಲ ಆ ಮಂತ್ ಎಂಡ್ ಎಲ್ಲ ರಿಪೋರ್ಟ್ಸ್ನು ಫೋಟೋ ಸಮೇತ ಕಲೆಕ್ಟ್ ಮಾಡಿ ಡೇ ಟು ಡೇ GPS ಫೋಟೋ ಸಮೇತ ಕಳಿಸಿ ಅದನ್ನ ಪ್ರತಿ ತಿಂಗಳು ಅದನ್ನ ಎಲ್ಲ ಕಡೆ ಕಲೆಕ್ಟ್ ಮಾಡಿ RC ಅವ್ರಿಗೊಂದು ಕಾಪಿ, ಜಡ್ಸಿ ಅವ್ರಿಗೊಂದು ಕಾಪಿ, ಇನ್ನೊಂದು ಮೇಲ್ ಮಾಡಬೇಕು ಇದ್ರ ಕ್ಲಬ್ಗೆ. ಇದೆಲ್ಲ ತುಂಬಾನೇ ಕಷ್ಟವಾದ ಒಂದು ಕೆಲಸ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸ್ಪೆಷಲ್ ಆಗಿ ನನ್ನ ಗುರುಮೂರ್ತಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವರಿದ್ರೆ, ಅವ್ರನ್ನ ನಾವು ಚೆನ್ನಾಗಿ ನಮ್ಮ ಜೊತೆಲಿದ್ರೆ ನಮ್ಮ ಕ್ಲಬ್ ಒಂದು ಒಳ್ಳೆ ಹೆಸರು ಬರುತ್ತೆ. ಒಂದು ರಿಪೋರ್ಟಿಂಗ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕಾರ್ಯಕ್ರಮ. ರಿಪೋರ್ಟ್ ಮಾಡೋದಂತೂ ಅತಿ ಮುಖ್ಯವಾದ ಒಂದು ಕಾರ್ಯಕ್ರಮ ಸರ್. ಕೇಶವಮೂರ್ತಿ ಸರ್ RC ಅವ್ರ ಬಗ್ಗೆ ನಾನು
ಹೇಳೋದು ಎಲ್ರಿಗೂ ಗೊತ್ತಿದೆ, ಹೇಳೋದು ಹೆಚ್ಚೇನೂ ಇಲ್ಲ. ಈಗ ಆಲ್ರೆಡಿ ತುಂಬಾನೇ ಹೇಳಿದ್ರು ಸರ್ ಬಗ್ಗೆ. ಪರಿಸ್ಥಿತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ಕುಮಾರ ಇಂದು ಅವಳ ಜ್ಯೋತಿಯಿಂದ ನನ್ನ ಮನಸ್ಸಿಗೆ ನೆಮ್ಮದಿಲ್ಲವೆಂದರೆ ಇದು ಒಂದು ಬದುಕೆ, ಇದು ಒಂದು ಜನ್ಮವೇ. ಎಂತಹ ದುರ್ವಿಧಿ, ಎಂತಹ ದುರ್ವಿಧಿ. ನಾನೇ ಸರ್ವಶಕ್ತಿ ಎಂದುಕೊಂಡರೆ ಅದು ಆವಶಕ್ತಿ ಪುತ್ರವನ್ನು ಶತ್ರುವನ್ನಾಗಿ ಮಾಡಿದೆ, ಅದು ಆವಶಕ್ತಿ ನನ್ನನ್ನು ಕಬಡ್ಡಿ ಮಾಡಿ ತೆಗೆಸುವಂತೆ ಮಾಡಿದೆ. ಇದಕ್ಕೆಲ್ಲ ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲ್ಲೋ ಹರಿ, ಕಬಡ್ಡಿ, ವಂಚಕಿ, ಮಾಯಾವಿ, ನನ್ನ ಮಗನನ್ನು ಯಾತ್ತರ ಆಳವನ್ನು ಹೊತ್ತು ತಲೆಯನ್ನು ಕೆಡಿಸಿ ಮರ ಪದ್ಧತಿ ಆಡಿಸುತ್ತಿರುವೆಯ ನಿಜವಾದ ಗಂಡುಗಳೇ ನೀನಾಗಿದ್ದರೆ, ನನ್ನಂತಹ ಪರಮ ಪುರುಷೋತ್ತಮರೇ ನೀನಾಗಿದ್ದರೆ ಬಂದು ನನ್ನೆದುರಿಗೆ ನಿನ್ನ ಉದರವನ್ನು ಬಗೆದು ಕುರಳಿಗೆ ಮಾಲೆ ಹಾಕಿಕೊಂಡಿದ್ದರೆ ನಾನು ಹಿರಣ್ಯ ಕಶ್ಯಪನೇ ಅಲ್ಲ, ಎಂಬುದು ದುರಾಗ್ರಹದ, ದುರಹಂಕಾರದ, ದುಸ್ಸವಾಚದ, ದುರಾಶೆಯ ದುರಭಿಮಾನವೇ. ಹಾಗಲ್ಲ ಕೇಳು ಕೃಷ್ಣ, ವೈರಿಗಳ ಸಂತಾಪ ದುರದ ಶೌರ್ಯವನ್ನು ನಾವು ಬಿಡುವೆನೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ತಿಲಗೌಡರು ಕುಟುಂಬವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಲಯನ್ಸ್ ಕ್ಲಬ್ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿ ನಮ್ಮ ಕ್ಲಬ್ಬಿನ ಸಂಸ್ಥಾಪಕರು ಅಧ್ಯಕ್ಷರಾದಂಥ ಡಾಕ್ಟರ್ ವಿ ಮಹೇಶ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹಾಗೆಯೇ ನಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಗಿರೀಶ್ ಅವರು ಸರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಅದೇ ರೀತಿ ನಮ್ಮ ಕ್ಲಬ್ಬಿಗೆ ಹೆಸರಾಗಿರ್ತಕ್ಕಂಥ ಎಲ್ಲರೂ ಕೂಡ ಬಹಳ ಇಷ್ಟಪಡ್ತಕ್ಕಂಥ ಈ ಸಿದ್ಧಿ 2 ವರ್ಷಗಳ ಕಾಲ ಸೆಕ್ರೆಟರಿಗೆ ಕೆಲಸ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಗೋವಿಂದ ಸ್ವಾಮಿ ಇದ್ದಾರೆ. ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಅದೇ ರೀತಿ ನಮ್ಮ ಹಾಸನದಿಂದ ತಿಮ್ರಾಯ್ ಶೆಟ್ಟರು ಕೂಡ ಬಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಸೊಲ್ಲಾಪುರ ರೈಲು ನಿಲುಗಡೆಗೆ ಕೇಂದ್ರ ರೈಲ್ವೆ ಇಲಾಖೆ ಆದೇಶ. ಇದರ ಚಾಲನೆಗೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಡಿಸೆಂಬರ್ 26ರಂದು ಚನ್ನರಾಯಪಟ್ಟಣಕ್ಕೆ ಆಗಮನ ಎಂದ ಶಾಸಕ ಸಿಎನ್ ಬಾಲಕೃಷ್ಣ. ತಾಲೂಕಿನ ಹಡೇನಹಳ್ಳಿ ಗ್ರಾಮದ ಗುಡ್ ಸಿಟಿಜನ್ ಸ್ಕೂಲ್ನಲ್ಲಿ ಶಾಲಾ ವಾರ್ಷಿಕೋತ್ಸವ ಆಚರಣೆ. ಶಿಕ್ಷಣದಷ್ಟೇ ಶಿಕ್ಷಣೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡುವ ಮೂಲಕ ತಾಲೂಕಿನಲ್ಲಿಯೇ ಉತ್ತಮ ಶಾಲೆ ಗುಡ್ ಸಿಟಿಜನ್ ಶಾಲೆ ಎಂದ ಶಾಸಕ ಬಾಲಕೃಷ್ಣ. ವಾರ್ಷಿಕೋತ್ಸವ ಉದ್ಘಾಟಿಸಿ ಹೇಳಿಕೆ. ಹಾಗೂ ಸಮಾಜಮುಖಿ ಕಾರ್ಯದಲ್ಲಿ ತೊಡಗುವ ಮೂಲಕ ಮನುಷ್ಯ ಸಾರ್ಥಕತೆ ಪಡೆಯಬೇಕು ಎಂದು ಚನ್ನರಾಯಪಟ್ಟಣ ಲಯನ್ಸ್ ಸೇವಾ ಸಂಸ್ಥೆ ಅಧ್ಯಕ್ಷ ಎ ಗಿರೀಶ್, ಲಯನ್ಸ್ ಸಂಸ್ಥೆಯ ಆರ್ಸಿ ಝೆಡ್ಸಿ ಭೇಟಿ ಕಾರ್ಯಕ್ರಮದಲ್ಲಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚೀಫ್ ವಾರ್ತೆಯಲ್ಲಿ. ನಮಸ್ಕಾರ.